ಮಾರ್ಚ್ 17 ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಇವರು ಹುಟ್ಟಿದ ದಿನವನ್ನ ಸ್ಫೂರ್ತಿ ದಿನವಾಗಿ ಮಾಡ್ಬೇಕಂತ ಹೇಳಿದ್ದಾರೆ. ಪ್ರತಿ ಎಲ್ಲರಿಗೂ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ತುಂಬಾ ಸ್ಫೂರ್ತಿ ಆಗಿದ್ರು ಅವರು. ಬಹುಶಃ ಪುನೀತ್ ಸರ್ ಅವರು ಬದುಕಿದ್ರೆ ನಮ್ಮೊಟ್ಟಿಗೆ ಇವತ್ತು 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ರು. ಅವರ ಪ್ರೇರಣೆ ಅನ್ನೋದಕ್ಕೆ ನೀವು ಹಲವಾರು ಕಾರಣಗಳನ್ನು ಕೊಡಬಹುದು. ಅವರ ನಗುಮುಖ, ಅವರ ಮುಗ್ಧತೆ, ಅವರ ಸರಳತೆ, ಪಾತ್ರಗಳಿಗಿಂತ ಮತ್ತೆ ಅವರ ಪ್ರೊಫೆಷನಲ್ಗಿಂತ ಜಾಸ್ತಿ ನಮ್ಮ ಜನರಿಗೋಸ್ಕರ ಬದುಕಿದೆ ಜಾಸ್ತಿ. ಇನ್ನೊಂದು ಸಿಂಪ್ಲಿಸಿಟಿ ಅನ್ನೋದು ಅವರು ಬೈ ಬರ್ತ್ ಅವರು ಫ್ಯಾಮಿಲಿಯಲ್ಲೇ ಬಂದಿದೆ. ಅಪ್ಪು ಅಂದ್ರೆ ಅವ್ರು ಹೇಗೆ ಬದುಕಿದ್ದಾರೆ ಅಂತಂದ್ರೆ ಅವ್ರು ಇರುವಾಗ ತೋರಿಸ್ಕೊಡ್ಲಿಲ್ಲ ನಮ್ಗೆ, ಓಕೆನಾ. ಅವ್ರು ಇಲ್ಲದಾಗ ಅವ್ರು ಮಾಡಿರೋ ಪ್ರತಿಮೆಗಳು ಏನಿದೆ ಅಲ್ಲ, ಅದು ನಮಗೆ ಒಂದೊಂದಾಗಿ ಹೊರಗಡೆ ಬಂದದ್ದು. ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಅವರು ಮರಿಲಿಕ್ಕೆ ಆಗೋದಿಲ್ಲ ಬಿಡಿ ಅವರನ್ನು. ಯಾಕಂದ್ರೆ ಅವ್ರು ಅಂತ ವ್ಯಕ್ತಿ ಆದ್ರಿಂದ ಮರಿಲಿಕ್ಕೆ ಚಾನ್ಸೇ ಇಲ್ಲ. ನಮ್ಮೊಟ್ಟಿಗೆ ಇದ್ದಾರೆ ಅಪ್ಪು ಅವರು. ಕಾರ್ಯಕ್ರಮ ಅಂತ ಹೇಳಿದ್ರೆ ಆಕ್ಚುಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾರ್ಚ್ 17 ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಇವರು ಹುಟ್ಟಿದ ದಿನವನ್ನ ಸ್ಫೂರ್ತಿ ದಿನವಾಗಿ ಮಾಡ್ಬೇಕಂತ ಹೇಳಿದ್ದಾರೆ. ಯಾಕೆಂತೇಳಿ ಅವರು ಪ್ರತಿ ಎಲ್ಲರಿಗೂ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ತುಂಬಾ ಸ್ಫೂರ್ತಿ ಆಗಿದ್ರು. ಅವರು ಎಲ್ಲರನ್ನ ಪ್ರೀತಿಸ್ತಾ ಇದ್ರು. ನಮ್ಮ ಕಳೆದ 3 ವರ್ಷಗಳ ಸತತವಾಗಿ ನಮ್ಮ ಜನಾರ್ದನ ಬಾಬು ಅವರ ನೇತೃತ್ವದ ದೊಡ್ಡ ಮನೆ ಅಪ್ಪು ಯುವ ಸೇನೆ ರಿಜಿಸ್ಟರ್ ಮಂಗಳೂರು ಈ ತಂಡ ಇದನ್ನ ಬಹಳ ತುಂಬಾ ಅರ್ಥಪೂರ್ಣವಾಗಿ ಮಾಡ್ತಾ ಇದೆ. ಈ ವರ್ಷ 50ನೇ ವರ್ಷ ಆಗಿರೋದ್ರಿಂದ ವಿಶೇಷವಾಗಿ ಇಲ್ಲಿ 5 ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಒಂದು ಸಿಂಗಿಂಗ್ ಕಾಂಪಿಟೇಷನ್, ಅದರಲ್ಲಿ 12 to 18 ಮೇಲ್ ಫಿಮೇಲ್, 18 and above ಮೇಲ್ ಫಿಮೇಲ್, ಇದರಲ್ಲಿ ಟೋಟಲ್ 50 ಜನರನ್ನ ಆಡಿಷನ್ ಅಲ್ಲಿ ಸೆಲೆಕ್ಟ್ ಮಾಡಿ ಇವತ್ತು ಫೈನಲ್ಸ್ ಇದೆ. ಈ ಫೈನಲ್ಸ್ ಇದರಲ್ಲಿ ಬಂದಂತ ಎಲ್ಲ ಫಸ್ಟ್ ಬಂದವರಿಗೆ 4 ಕೆಟಗರಿಯಲ್ಲಿ ಅವರಿಗೆ ಪುನಃ ಕಾಂಪಿಟೇಷನ್ ಮಾಡಿ ಅವ್ರು ಗಾನರತ್ನ ಅನ್ನೋ ಇದನ್ನ ನಾವು ಟೈಟ್ಲ್ ಅನ್ನು ಅವ್ರು ಕೊಡ್ತಾ ಇದ್ದೇವೆ. ಅದರಲ್ಲಿ ಕ್ಯಾಶ್ ಪ್ರೈಸ್ ಇದೆ, ಮತ್ತೆ ಸರ್ಟಿಫಿಕೇಟ್ ಇದೆ, ಮತ್ತೆ ನಾವು ಮೊಮೆಂಟ್ ಎಲ್ಲ ಕೊಡ್ತಾ ಇದ್ದೇವೆ. ಅದಲ್ಲದೆ ಈ ಸಾರಿ ಚಿತ್ರಕಲಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಚೆಸ್ ಕಾಂಪಿಟೇಷನ್, ಮತ್ತೆ ಅತಿ ಮುಖ್ಯವಾಗಿ ಅವ್ರಿಗೆ ಹಿರಿಯರಂದ್ರೆ ವೃದ್ಧರಂದ್ರೆ ತುಂಬಾ ಆಸೆ ಇದ್ದದ್ರಿಂದ ಅವ್ರ ಬಗ್ಗೆ ತುಂಬಾ ಪ್ರೀತಿಸ್ತಾ ಇದ್ರು ಅಪ್ಪವರು. ಅದಕ್ಕೋಸ್ಕರ ಆದರ್ಶ ದಂಪತಿಗಳು, ಅದರಲ್ಲಿ ಗಂಡನಿಗೆ ಷಷ್ಠಿ ಪೂರ್ಣ ಅಂತ ಹೇಳ್ತಾರೆ, 60 ತುಂಬಿದವ್ರಿಗೆ ಮಾತ್ರ. ಅದನ್ನು ನಾವು ಒಂದು 50 ಜೋಡಿಯನ್ನು ತುಂಬಾ ಎಲ್ಲರೂ ಒಂದು ಎಂಜಾಯ್ ಮಾಡಲಿ ಅನ್ನೋ ತರ ಒಂದು ಕಾಂಪಿಟೇಷನ್ ಅದು ಕೂಡ ಒಂದು ಮಾಡಿದ್ದೇವೆ. ಅದರಲ್ಲಿ ಗೆಲ್ಲೋದು ಬಿಡೋದು ಬೇರೆ, ಬಟ್ ಒಂದು ಭಾಗವಹಿಸೋದು ತುಂಬಾ ಒಳ್ಳೆ ಒಂದು ಮನಸ್ಸಿನ ಅವ್ರಿಗೆ ಖುಷಿ ಕೊಡುತ್ತೆ ಅಂತವ್ರನ್ನ ನಾವು ಗುರುತಿಸೋದು ಅಂತ ಹೇಳಿ ಅದನ್ನ ಮಾಡ್ತಿದ್ದೇವೆ. ಬಹುಶಃ ಪುನೀತ್ ಸರ್ ಅವರು ಬದುಕಿದ್ರೆ ನಮ್ಮೊಟ್ಟಿಗೆ ಇವತ್ತು 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ರು. ಅವರು ಇಲ್ಲ ಅಂತ ನಾವು ಯಾವತ್ತೂ ಎಣಿಸಿಲ್ಲ. ನಮ್ಮೊತ್ತಿಗೆ ಇದ್ದಾರೆ, ಇಲ್ಲೇ ಎಲ್ಲೋ ಇದ್ದಾರೆ, ನಮ್ಮೊಟ್ಟಿಗೆ ಇದ್ದಾರೆ ಅಂತೇಳಿ ಭಾವಿಸ್ಕೊಂಡು ಅವರು ಮಾಡಿರ್ತಕ್ಕಂಥ ಅನೇಕ ಸಹಸ್ರಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಎಡಗೈಯಲ್ಲಿ ಬಾರ್ದು ಬಲಗೈ ಗೊತ್ತಾಗಬಾರ್ದು ಅನ್ನೋ ದೇಶದಲ್ಲಿ ಏನು ಮಾಡ್ಕೊಂಡು ಹೋಗಿದ್ದಾರೆ. ಆ ಒಂದು ಆದರ್ಶದ ಅಡಿಯಲ್ಲಿ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಹೆಜ್ಜೆಗಳನ್ನಿಡುವಂಥ ಅಂಬೆಗಾಲನ್ನಿಡತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ಈ ಮಂಗಳೂರಿನ ದೊಡ್ಡ ಮನೆ ಅಪ್ಪು ಯುವ ಸೇನೆ ಅಪ್ಪು ಅಭಿಮಾನಿಗಳ ಬಳಗದ ವತಿಯಿಂದ ಇದು 3ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಪ್ರೇರಣೆ ಅನ್ನೋದಕ್ಕೆ ನೀವು ಹಲವಾರು ಕಾರಣಗಳನ್ನು ಕೊಡ್ಬೋದು. ಅವರ ನಗುಮುಖ, ಅವರ ಮುಗ್ಧತೆ, ಅವರ ಸರಳತೆ. ನಾನು ಸ್ವತಃ ಅವರೊಬ್ಬ ಮೆಗಾಸ್ಟಾರ್ ಆಗಿದ್ದರೂ ಕೂಡ, ಒಬ್ಬ ಕರ್ನಾಟಕದ ಮಹಾನ್ ನಟನ ಮಗನಾಗಿದ್ದರೂ ಕೂಡ, ಉಡ್ತಾ ಚಿನ್ನದ ಸ್ಪೂನಲ್ಲಿ ಬಾಯಲ್ಲಿ ಇಟ್ಕೊಂಡು ಹುಟ್ಟಿರ್ತಕ್ಕಂಥ ಹೋದ್ರು ಕೂಡ ಅವರು ತುಂಬ ಸರಳತೆಯಿಂದ ಬದುಕಿದ ಕರ್ನಾಟಕ ಜನತೆಗೆ ತೋರಿಸ್ಕೊಟ್ಟು ಹೋಗಿದ್ದಾರೆ. ಎಲ್ಲೂ ಕೂಡ ಹಮ್ಮು ಬಿಂಬುಗಳಿಂದ ಆಗಲಿ ಗರ್ವಗಳಿಂದ ಪ್ರತ್ಯೇಕಗಳನ್ನು ಎಲ್ಲೂ ಅವರು ತೋರಿಸ್ಕೊಟ್ಟಿಲ್ಲ. ಆದರೂ ಅವರು ಎಷ್ಟೋ ಜನರಿಗೆ ಆಶಾದೀಪಗಳಾಗಿ ದೀಪವಾಗಿ ಮಾರ್ಗದರ್ಶಕರಾಗಿದ್ದಾರೆ. ಸಮಾಜದಲ್ಲಿ ತಾನು ಮಾಡಿದಂಥ ಸಮಾಜಮುಖಿ ಕೆಲಸಗಳು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದಕ್ಕಂಥ ಒಂದು ಭಾವನೆಯಿಂದ ಕೊನೆವರೆಗೂ ಅವರು ನಮ್ಮ ನಗಲೋವರೆಗೂ ನಮ್ಗೆ ಅವ್ರಿಗೆ ಮಾಡ್ತಾ ಇದ್ದ ಸೇವೆಗಳು ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ. ನಮಗೆ ಯಾಕೆ ಅವ್ರ ಸ್ವಂತ ಕುಟುಂಬಕ್ಕೂ ಗೊತ್ತಾಗಿರಲಿಲ್ಲ. ಇದರಲ್ಲಿ ಜನಗಳು ಎಕ್ಸಾಂಪಲ್ಗೆ ಚೆಸ್ ಚಾಂಪಿಯನ್ಶಿಪ್ ಮಾಡ್ಬೋದು, ಹಾಗೆ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಹಾಗೆ ರಂಗೋಲಿ ಕಾಂಪಿಟೇಷನ್ ಮಾಡ್ಬೋದು. ಇದರಲ್ಲಿ ಲಾಸ್ಟ್ ಸೀಸನ್ 2ನಲ್ಲಿ ಆದಾಗ ಒಂದು ಪ್ರತಿಭಾ ಅಂತ ಒಬ್ಬ ಯುವತಿ ಹುಡುಗಿ, ಆ್ಯಕ್ಚುಲಿ ಅವಳು ಒಂದು ಕಾಂಪಿಟೇಷನ್ ಪ್ರೈಸ್ ಮಾಡಿ 3rd or 4th ಪ್ರೈಸ್ ಬಂದಿದ್ಲು. ಅವಳು ಮುಂದೆ ಒಂದು ಬೆಂಗಳೂರಲ್ಲಿ ಯಾವುದೋ ಪ್ರೈಸ್ ಮಾಡಿ ಫಸ್ಟ್ ಪ್ರೈಸ್ ಬಂದು ಅವಳು ಒಂದು ಸ್ವಲ್ಪ ಹೆಸರುವಾಸಿ ಆಗಿದ್ದಾಳೆ. ಈ ಥರ ಒಂದು ಅವಕಾಶವನ್ನು ಈ ಪ್ರೋಗ್ರಾಮ್ ಕೊಡ್ತೇವೆ. ಸೊ ಈ ರೀತಿ ಮುಂದೆ ಎಲ್ಲ ಜನರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಅವರು ಜಾಸ್ತಿ ಪಾತ್ರಗಳಿಗಿಂತ ಮತ್ತೆ ಅವರ ಪ್ರೊಫೆಷನಲ್ಗಿಂತ ಜಾಸ್ತಿ ನಮ್ಮ ಜನರಿಗೋಸ್ಕರ ಬದುಕಿದೆ ಜಾಸ್ತಿ. ಇನ್ನೊಂದು ಸಿಂಪ್ಲಿಸಿಟಿ ಅನ್ನೋದು ಅವರು ಬೈ ಬರ್ತ್ ಅವರು ಫ್ಯಾಮಿಲಿಯಲ್ಲೇ ಬಂದಿದೆ ಫಸ್ಟ್. ಮತ್ತೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಮ್ಮ ಜನರಿಗೆ ಯಾವ ರೀತಿ ಮೆಸೇಜ್ ಕೊಡ್ಬೇಕು ಅನ್ನೋದು ಅವ್ರ ಫ್ಯಾಮಿಲಿಯಲ್ಲೇ ಕಲ್ತ್ಕೊಂಡು ಬಂದಿರೋದು ಅವರು ಆ್ಯಕ್ಚುಲಿ. ಹಾಗಾಗಿ
ಜಾಸ್ತಿ ಅವರೆಲ್ಲರಿಗೂ ಇಷ್ಟ ಆಗ್ತಾರೆ. ಮತ್ತೆ ಇನ್ನೊಂದು ಗೌರ್ಮೆಂಟಿಗಾಗಲಿ ಮತ್ತೆ ಮಕ್ಕಳಿಗಾಗಲಿ ಪ್ರತಿಯೊಂದಕ್ಕೂ ಸಹ ಅವರು ಒಂದು ಜಾಹೀರಾತು ಕೊಡುವಾಗ ಎಲ್ಲವೂ ಸಹ ಫ್ರೀ ಉಚಿತವಾಗಿ ಅವರು ಜಾಹೀರಾತು ಕೊಡ್ತಿದ್ರು. ಯಾಕಂದ್ರೆ ಜನರಿಗೆ ಪ್ರೇರಣೆ ಆಗ್ಬೇಕಂತೇಳಿ. ಈಗ ಇತ್ತೀಚಿನ ಹೀರೋಗಳು ಎಲ್ಲ ಗುಟ್ಟುಗ ಹಾಗೆ ಹೀಗೆ ಪಾನ್ ಪರಕ ಅವಕ್ಕೆಲ್ಲ ಮೆಸೇಜ್ ಕೊಡ್ತಾರೆ ದುಡ್ಡಿನ ಆಸೆಗೆ. ಅವರು ಇನ್ನೋವರೆಗೂ ಸಹ ಯಾವುದೇ ಕೆಟ್ಟ ಜಾಹೀರಾತುಗಳಿಗಾಗಲಿ ಅವರ ಫಿಲ್ಮ್ಗಳಲ್ಲಿ ಅಶ್ಲೀಲವಾಗಿ ಆಗಲಿ ಯಾವುದೇ ತೋರಿಸ್ಪಟ್ಟಿಲ್ಲ. ಯಾಕಂದಪ್ಪ ಅಂದ್ರೆ ಫ್ಯಾಮಿಲಿ ಸಮೇತ ಬಂದು ಫಿಲ್ಮ್ ನೋಡುವ ಒಂದು ವಿಚಾರ ಅವರ ತಲೆಯಲ್ಲಿತ್ತು, ಅವರ ಫ್ಯಾಮಿಲಿಯಲ್ಲೇ ಬಂದಿದೆ ಅದು. ಸರ್ ಅವರು ನೋಡಿ ಚಿಕ್ಕನಿರುವಾಗ ನಾನೊಂದು ಮಕ್ಕಳ ಗೊತ್ತಾಯ್ತಾ, ಅವ್ರನ್ನ ನೋಡುವ ಹೀರೋ ತರ ನಮಗೇನು ಅವ್ರು ಕಾಣಿಸ್ಲಿಲ್ಲ. ಅವ್ರೊಂಥರ ನಮಗೆ ನಮ್ಮೊಟ್ಟಿಗಿದ್ದ ಫ್ರೆಂಡ್ಸ್ ತರ ಕಾಣಿಸ್ತಾರೆ. ಓಕೆನಾ, ಅವರಲ್ಲಿರೋ ಒಳ್ಳೆ ಸ್ವಭಾವ, ಅವರು ಕೊಡೋ ಒಂದು ದೊಡ್ಡವರಿಗೆ ರೆಸ್ಪೆಕ್ಟ್, ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ. ದಾನ ಧರ್ಮದಲ್ಲಿ ಅವರು ಚಿಕ್ಕವರಿಂದನೂ ಆ ಫಿಲಿಮಲ್ಲಿ ಆದರೂ ನೀವು ಈಗಿಂದ ಅಂತ ಅಲ್ಲ, ಚಿಕ್ಕ ವಯಸ್ಸಿಂದನೂ ಸಹ ನೀವು ಒಂದು ಏನಾದರೂ ಒಂದು ಕಷ್ಟದಲ್ಲಿರುವಾಗ ನೀವು ನೋಡಿರ್ಬೋದು, ಅವ್ರು ಚಿಕ್ಕ ವಯಸ್ಸಿಂದನೇ ದಾನ ಧರ್ಮಗಳನ್ನು ಮಾಡ್ಕೊಂತ ಬಂದು. ಆದರೆ ನಮಗೆ ಅವರು ಇಲ್ಲದಾಗ ಗೊತ್ತಾಗೋದಿಲ್ಲ, ಅವರು ಇದ್ದಾಗೆ ಅವರು ತೋರಿಸಿದ್ದಾರೆ, ನಮಗೆ ಗೊತ್ತಾಗಿದೆ ಅವಾಗ ಅವ್ರು ಇಲ್ಲದಾಗ. ಯುವ ಸಮಾಜ ಅಂದರೆ ಈಗ ನೋಡಿ, ಅಪ್ಪು ಅಂದರೆ ಅವರು ಹೇಗೆ ಬದುಕಿದ್ದಾರೆ ಅಂತಂದ್ರೆ ಅವರು ಇರುವಾಗ ತೋರಿಸ್ಕೊಡ್ಲಿಲ್ಲ ನಮಗೆ. ಓಕೆನಾ, ಅವ್ರು ಇಲ್ಲದಾಗ ಅವರು ಮಾಡಿರೋ ಪ್ರತಿಮೆಗಳು ಏನಿದೆ ಅಲ್ಲ, ಅದು ನಮಗೆ ಒಂದೊಂದಾಗಿ ಹೊರಗಡೆ ಬಂದದ್ದು. ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಅವರು ಮರಿಲಿಕ್ಕೆ ಆಗೋದಿಲ್ಲ ಬಿಡಿ ಅವರನ್ನು. ಯಾಕಂದ್ರೆ ಅವರು ಅಂತ ವ್ಯಕ್ತಿ ಆದ್ರಿಂದ ಮರಿಲಿಕ್ಕೆ ಚಾನ್ಸೇ ಇಲ್ಲ. ನಮ್ಮೊಟ್ಟಿಗೆ ಇದ್ದಾರೆ ಅಪ್ಪು ಅವರು, ಆದ್ರೆ ನಮಗೆ ಸಹ ತುಂಬಾ ಇಷ್ಟನೇ ಸರ್.